ಪ್ರೀತಿ ಸ್ವರೂಪನಾದ ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರಿಯರೇ, ಕೂಡಿ ಬಂದಿರುವಂತ ನಿಮ್ಮೆಲ್ಲರನ್ನು ಕೂಡ ನಾನು ನಮ್ಮ ಕರ್ತನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಿಂದ ಸ್ವಾಗತಿಸುವಂತನಾಗಿದ್ದೇನೆ. ಅದೇ ರೀತಿಯಾಗಿ ಪ್ರೀತಿ ಸ್ವರೂಪನಾದಂತ ಸರ್ವಶಕ್ತನಾದ ದೇವರಿಗೆ ನಾನು ಯೇಸುವಿನ ನಾಮದಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಕೂಡಿ ಬಂದಿರುವಂತ ನಿಮ್ಮೆಲ್ಲರನ್ನು ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮದಿಂದ ವಂದಿಸುವಂತನಾಗಿದ್ದೇನೆ. ಅದೇ ರೀತಿಯಾಗಿ ಪ್ರಿಯರೇ, ನಾವು ಕಳೆದ ವಾರ ಸುವಾರ್ತೆ ವಿಷಯದ ಬಗ್ಗೆ ಧ್ಯಾನಿಸಿದ್ವು. ಇವತ್ತಿನ ದಿನದಲ್ಲಿ ನಾವು ಇನ್ನೊಂದು ಮುಖ್ಯವಾದ ವಾಕ್ಯವನ್ನು ಧ್ಯಾನಿಸೋದಕ್ಕಾಗಿ ಹೋಗುವಂತರಾಗಿದ್ದೇವೆ. ಆ ವಾಕ್ಯ ಯಾವುದು ಅಂತ ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 8ನೇ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ಕರ್ತನ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ. ಯಾವ ಚಿತ್ತರು ಧನ್ಯರಂತೆ ಪ್ರಿಯರೇ? ನಿರ್ಮಲ ಚಿತ್ತರು ಧನ್ಯರಂತೆ. ಅವ್ರನ್ನ ಯಾರನ್ನ ನೋಡ್ತಾರಂತೆ? ದೇವರನ್ನ ನೋಡ್ತಾರೆ. ಪ್ರಿಯರೇ, ನಾವು ಕರ್ತನನ್ನ ಹಿಂಬಾಲಿಸ್ತಾ ಇರ್ಬೋದು ಈ ದಿನಮಾನದಲ್ಲಿ, ಆದ್ರೆ ನಾವು ಇನ್ನೂ ಕೂಡ ಈ ಚಿತ್ತದ ಜನ ಇನ್ನೂ ಆಗಿರಲ್ಲ. ಈ ಹಂತಕ್ಕೆ ನಾವು ಬರುವಾಗ ಮಾತ್ರವೇ ನಾವು ದೇವರ ದೃಷ್ಟಿಯಲ್ಲಿ ಧನ್ಯರೆಂಬುದಾಗಿ ಎಣಿಸಲ್ಪಡೋದು. ಯೇಸು ಸ್ವಾಮಿಯನ್ನ ನಂಬಿ ಕರ್ತನನ್ನ ನಾವು ಹಿಂಬಾಲಿಸಿ ಆತನ ವಾಕ್ಯಗಳನ್ನ ನಾವು ಓದಿ ಧ್ಯಾನಿಸಿ ಕ್ರಮಬದ್ಧವಾಗಿ ನಾವು ಸಭೆಗೆ ಬಂದ್ರೆ ಸಾಲಲ್ಲ. ಕ್ರೈಸ್ತರಾಗಿರುವಂತ ನಾವು, ಕರ್ತನ ಪ್ರಜೆಗಳಾಗಿರುವಂತ ನಾವು ಯಾವ ಚಿತ್ತದ ಜನಗಳಾಗ್ಬೇಕು? ನಿರ್ಮಲ ಚಿತ್ತದ ಜನಗಳಾಗ್ಬೇಕು. ಆಗಿದ್ದರೆ ಮಾತ್ರ ನೀವು ಸರ್ವಶಕ್ತನಾದಂತ ದೇವರನ್ನ ಕಾಣುವುದಕ್ಕೆ ಸಾಧ್ಯ. ಇವತ್ತು ನಾವು ಕರ್ತನನ್ನ ಹಿಂಬಾಲಿಸುತ್ತಿರುವಾಗ, ರಕ್ಷಣೆ ಹೊಂದಿರುವಂತ ಒಬ್ಬ ವ್ಯಕ್ತಿ ಕರ್ತನನ್ನ ಹಿಂಬಾಲಿಸುವಾಗ ಅವನು ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇರಬಹುದು, ಆದ್ರೆ ಅವನಲ್ಲಿ ಇನ್ನೂ ಕೂಡ ಹಲವಾರು ಪಾಪದ ಸ್ವಭಾವಗಳು, ಹಲವಾರು ಪಾಪದ ಗುಣಗಳು, ಹಲವಾರು ಪಾಪದ ಬೀಜಗಳು ಅವನ ಹೃದಯದಲ್ಲಿ ಪ್ರಿಯರು ಇನ್ನೂ ಕೂಡ ಅಡಕವಾಗಿರುತ್ತೆ. ಇನ್ನೂ ಕೂಡ ಅದು ಇರ್ತದೆ. ಹಾಗಾಗಿ ಕರ್ತನನ್ನ ಹಿಂಬಾಲಿಸುವಂತ ಕ್ರೈಸ್ತರು ಈ ಚಿತ್ತದ ಜನ ಆಗ್ಬೇಕಾದ್ರೆ ದಿನನಿತ್ಯ ಈ ಒಂದೊಂದು ಗುಣವನ್ನು, ಈ ಒಂದೊಂದು ಸ್ವಭಾವಗಳನ್ನು, ಈ ಒಂದೊಂದು ಪಾಪದ ಅಂಶದ ಬೀಜಗಳನ್ನು ನಾವು ಬಿಡ್ತಾ ತ್ಯಾಗ ಮಾಡ್ತಾ ಬರುವಂತರಾಗಬೇಕು. ಆಗ ನಾವು ಯಾವ ಚಿತ್ತದ ಜನಾಂಗವಾಗಿ ನಾವು ಪರಿವರ್ತನೆ ಆಗ್ತೀವಿ? ನಿರ್ಮಲ ಚಿತ್ತದ ಜನಗಳಾಗಿ ನಾವು ಪರಿವರ್ತನೆ ಆಗ್ತೀವಿ. ಆ ಚಿತ್ತದ ಜನಗಳಾದವರು ಮಾತ್ರವೇ ದೇವರ ದೃಷ್ಟಿಯಲ್ಲಿ ಧನ್ಯರೆಂಬುದಾಗಿ ಎಣಿಸಲ್ಪಡುವುದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಒಳಗಡೆ ಯಾರು ವಾಸ ಮಾಡ್ತಾ ಇದ್ದಾರೆ? ಜೋರಾಗಿ ಹೇಳ್ಬೇಕು. ಆತನು ನಮ್ಮ ಆತ್ಮದೊಳಗಡೆ ಇರುವ ಕಾರಣ ಆತನ ಕೆಲಸವೇನು ಅಂದ್ರೆ ನಮ್ಮನ್ನ ದಿನನಿತ್ಯ ಪರಿಶುದ್ಧತೆಯಲ್ಲಿ ನಡೆಸುವಂಥದ್ದು. ಅವರು ನಮ್ಮನ್ನ ದಿನನಿತ್ಯ ದೇವರ ವಾಕ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಡೆಸ್ತಾ ಇದ್ದಾರೆ. ಅವರ ಫೈನಲ್ ಗೋಲ್ ಏನು? ಅವರ ಕೊನೆಯ ಟಾರ್ಗೆಟ್ ಏನು? ನಮ್ಮನ್ನ ಸಂಪೂರ್ಣವಾಗಿ ಪರಿಶುದ್ಧರಾಗಿ ಮಾಡೋದು, ಕ್ರಿಸ್ತನ ಸ್ವರೂಪಕ್ಕೆ ನಮ್ಮ ರೂಪಾಂತರಗೊಳಿಸೋದು, ಯೇಸು ಸ್ವಾಮಿಯ ಸ್ವಭಾವದ ಹಂತಕ್ಕೆ ನಮ್ಮನ್ನ ಬೆಳೆಸೋದು. ಪ್ರಿಯರೇ, ಆತನು ನಮ್ಮ ಒಳಗಡೆ ವಾಸಿಸುವಂತ ಕಾರಣ ಅಂದ್ರೆ ನಮ್ಮ ಪವಿತ್ರಾತ್ಮ ದೇವರು ನಮ್ಮ ಆತ್ಮದೊಳಗಡೆ ವಾಸಿಸುವ ಕಾರಣ ಅವರು ದಿನನಿತ್ಯ ನಮ್ಮ ಆತ್ಮದೊಳಗಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ಕೆಲಸ ಮಾಡ್ತಾ ಇದ್ದಾರೆ? ನಾವು ಈ ಹಂತಕ್ಕೆ ಬರಬೇಕು. ಯಾವ ಹಂತಕ್ಕೆ? ನಿರ್ಮಲ ಚಿತ್ತದ ಹಂತಕ್ಕೆ ಬರಬೇಕು. ಆ ಹಂತಕ್ಕೆ ನಮ್ಮನ್ನ ಬರೆಸೋದಕ್ಕಾಗಿ ನಮ್ಮ ದೇವರು ನಮ್ಮ ಆತ್ಮದೊಳಗಡೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟೊಂದು ಜನ ಆ ಹಂತಕ್ಕೆ ಅವ್ರು ಬರೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರು ಪವಿತ್ರಾತ್ಮ ದೇವರ ಧ್ವನಿಗೆ ಶರಣಾಗೋದಕ್ಕೆ ಹೋಗ್ತಾ ಇಲ್ಲ. ಯಾರ ಧ್ವನಿಗೆ? ಯಾರ ಧ್ವನಿಗೆ? ಪವಿತ್ರಾತ್ಮ ದೇವರ ಧ್ವನಿಗೆ. ಪ್ರಿಯರೇ, ನಾವೆಲ್ಲಿವರೆಗೆ ಶರಣಾಗಲ್ವೋ, ನಾವೆಲ್ಲಿವರೆಗೆ ಅಧೀನರಾಗಲ್ವೋ,
ನಾವೆಲ್ಲಿವರೆಗೆ ವಿಧಿಯರಾಗಲ್ವೋ ಅಲ್ಲಿವರೆಗೂ ಕೂಡ ನಮ್ಮಲ್ಲಿರುವಂತ ಪಾಪದ ಗುಣ, ನಮ್ಮಲ್ಲಿರುವಂತ ಪಾಪದ ಅಂಶ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗಲ್ಲ. ನಮ್ಮಲ್ಲಿ ಜನ್ಮದಿಂದ ಬಂದಂತ ಪಾಪದ ಸ್ವಭಾವ ನಮ್ಮನ್ನ ಬಿಟ್ಟು ಹೋಗುತ್ತೆ ರಕ್ಷಣೆ ಒಂದಾದಾಗ. ಆದ್ರೆ ನಮ್ಮಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಆ ಒಂದು ಪಾಪದ ಗುಣ ಅಲ್ಲಿ ಔತ್ಕೊಂಡಿರುತ್ತೆ. ಅದು ಸಂಪೂರ್ಣವಾಗಿ ನಮ್ಮ ಜೀವಿತದಿಂದ ಬಿಟ್ಟು ಹೋಗಿ ನಾವು ನಿರ್ಮಲ ಚಿತ್ತದ ಜನ ಆಗಬೇಕಾಗಿದ್ರೆ ನಮ್ಮ ಆತ್ಮದಲ್ಲಿ ವಾಸಿಸುವಂತ ಪವಿತ್ರಾತ್ಮ ದೇವರ ಧ್ವನಿಗೆ ನಾವು ದಿನನಿತ್ಯ ಕಿವಿಗೊಟ್ಟು ವಿಧಿಯರಾಗಿ ಆತನ್ನು ಹೇಳುವುದನ್ನ ನಾವು ಪಾಲಿಸುವಂತರಾಗಬೇಕು. ಹಲ್ಲೆಲೂಯಾ. ಒಂದು, ನಾವು ಆತನ ಧ್ವನಿಯನ್ನ ಕೇಳುವಂತರಾಗಬೇಕು. ಎರಡನೇದಾಗಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತ ಪ್ರತಿ ವಾಕ್ಯ ಉಪದೇಶಗಳನ್ನ ನಮ್ಮ ಜೀವಿತದಲ್ಲಿ ಪ್ರಿಯರೇ ನಾವು ಶಿಸ್ತು ಕ್ರಮಬದ್ಧವಾಗಿ ಪಾಲಿಸುವಂತರಾಗಬೇಕು. ಅದಲ್ಲದೆ ಅಪೋಸ್ತಲರ ಬೋಧನೆಗಳು, ಅಂದರೆ ಸುವಾರ್ತೆ ಪತ್ರಿಕೆ ಅಲ್ಲದೆ ಅಪೋಸ್ತಲರಿಂದ ದೇವರು ಸಭೆಗೆ ಕೊಡಲ್ಪಟ್ಟಂತ ಬೋಧನೆಗಳಿದೆಯಲ್ಲ, ಸಭೆಗೆ ಕೊಡಲ್ಪಟ್ಟಂತ ಉಪದೇಶಗಳಿದೆಯಲ್ಲ, ಆ ಉಪದೇಶಗಳಿಗೆ ನಾವು ವಿಧಿಯರಾಗಿ ಅಧೀನರಾಗಿರಬೇಕು ಪ್ರಿಯ. ಅಂತ ಜನಗಳು ಮಾತ್ರವೇ ನಿರ್ಮಲ ಚಿತ್ತರಾಗೋದಕ್ಕೆ ಸಾಧ್ಯ. ಈ ನಿರ್ಮಲ ಚಿತ್ತದ ಜನ ಅಂದ್ರೆ ಈ ಹಂತಕ್ಕೆ ಬಂದಂತ ಜನ ದೇವರ ದೃಷ್ಟಿಯಲ್ಲಿ ಏನೆಂಬುದಾಗಿ ಎಣಿಸಲ್ಪಟ್ಟಿದ್ದಾರೆ? ಧನ್ಯರೆಂಬುದಾಗಿ ಎಣಿಸಲ್ಪಟ್ಟಿದ್ದಾರೆ. ಬಿಕಾಸ್ ದೇ ಆರ್ ದ ಎಲೆಕ್ಟೆಡ್ ಒನ್ಸ್. ಅಂದ್ರೆ ಬರುವಂತ ಯುಗದಲ್ಲಿ ಇವರು ದೇವರ ಒಟ್ಟಿಗೆ ಜೀವಿಸುವುದಕ್ಕೆ ಹೋಗುವಂತರಾಗಿದ್ದಾರೆ ಮತ್ತು ದೇವರ ಜೊತೆಗೆ ಆಳುವುದಕ್ಕಾಗಿ ಇವರು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ಇವರು ಧನ್ಯರು ಪ್ರಿಯರೇ. ಅರ್ಥ ಆಗ್ತಿದೆಯಲ್ವಾ? ಪರಲೋಕ, ಭೂಲೋಕ, ಆಕಾಶ, ಭೂಮಿ